ಕನ್ನಡ ಮೈತ್ರಿ ಸ್ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮೈತ್ರಿ ನ್ಯೂಸ್ ಲೋಕೇಶ್. ಏನು ಸುಮಾರು 108 ವರ್ಷಗಳ ಹಳೆಯ ಕಟ್ಟಡ ಕಂದಾಯ ಭವನ. ಮೊದಲೆಲ್ಲ ಕಂದಾಯ ಭವನ ಅಂತ ಹೇಳಿದ್ರೆ ಹಳಬರಿಗೆಲ್ಲ ಗೊತ್ತಿರೋದು ಕಂದಾಯ ಭವನ. ಇದು ಕೋರ್ಟು ಮತ್ತೆ ಬ್ರಿಟಿಷರ ಕಾಲದ ಒಂದು ಕಟ್ಟಡ. ಈ ಕಟ್ಟಡದಲ್ಲಿ ಈಗಲೂ ಸಹ ಚಾಲ್ತಿ ಇರೋ ಅಧಿಕಾರಿಗಳಿದ್ದಾರೆ. ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತೆ RI ಮತ್ತೆ ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರಾಮ ಸಹಾಯಕರು ಇಲ್ಲೇ ಕೆಲಸ ನಿರ್ವಹಿಸುವಂತ ಕಟ್ಟಡ ಆಗಿರುತ್ತೆ. ಇದರಲ್ಲಿ ಪ್ರಸ್ತುತ ಹಲವು ಮೀಟಿಂಗ್ಗಳು ಸಹ ಇಲ್ಲಿ ಆಗ್ತಾ ಇರೋದನ್ನು ನಾವು ಕಣ್ಣಾರೆ ಕಂಡಿರ್ತೇವೆ. ಇಲ್ಲಿನ ವ್ಯವಸ್ಥೆ ದುರವಸ್ಥಿತಿ ಯಾವ ತರ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಬಂದಿದೆ. ಅಲ್ಲೆಲ್ಲ ಮರಗಳು ಬೆಳೆದಿದೆ. ಅಂದ್ರೆ ಇಲ್ಲಿ ಕಂದಾಯ ಭವನ ಚಾಲ್ತಿ ಇರೋದ್ರಿಂದ ಅಧಿಕಾರಿಗಳು ಇಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಇಲ್ಲಿ ಒಂದು ಪೊಲೀಸ್ ಚೌಕರು ಇಲ್ಲಿ ತಗೊಂಡ್ ಬಂದು ಇದಾಗಿದ್ದಾರೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಹಿಂದೆಗಡೆ ಇರೋದ್ರಿಂದ ಇಲ್ಲಿ ಏನೇನು ತುಂಬಿಸಿದಾರೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಸರ್ಕಾರಿ ಅಧಿಕಾರಿಗಳೇ ಇರೋದು. ಬಟ್ ಈ ಒಂದು ಬಾಟ್ಲುಗಳು ಯಾಕೆ ಬಂತು ಅಂತೇಳಿ ನಮಗೆ ಒಂದು ನಿಗೂಢವಾದ ಯಕ್ಷ ಪ್ರಶ್ನೆ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಬಾಟ್ಲುಗಳು ಒಂದು ಸಾರಾಯಿ ಅಂದ್ರೆ ಆ ಬಾಟ್ಲುಗಳೆಲ್ಲ ಇಲ್ಲಿ ತುಂಬಿದ್ದಾರೆ. ಗ್ಲಾಸ್ಗಳು ಮತ್ತೆ ನೀರು ಮತ್ತೆ ಇವೆಲ್ಲ ಯಾಕೆ ಇಲ್ಲಿ ಬಂದು ಹಾಕಿದ್ದಾರೆ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಇದೆಲ್ಲ ಸಾರಾಯಿ ಕುಡಿಯುವಂಥ ಪ್ಲೇಸು ಅಲ್ಲ ಇದು, ಮತ್ತು ಯಾವುದೇ ರೆಸಾರ್ಟ್ ಅಲ್ಲ, ಯಾವುದೇ ಬಾರ್ ಅಲ್ಲ. ಆದರೂ ಇಲ್ಲಿ ಈ ಬಾಟ್ಲುಗಳು ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಸುಮಾರು ಜನಕ್ಕೆ ಒಂದು ಯಕ್ಷ ಪ್ರಶ್ನೆ. ಒಂದು ನೀಟ್ನೆಸ್ ಕೂಡ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಇಲ್ಲಿ ಕೆಲಸ ಕಾರ್ಯಗಳಿಗೆ ಬರೋ ಅಂಥ ಪ್ರಜೆಗಳಿಗೆ, ಸಾರ್ವಜನಿಕರಿಗೆ ಯಾವುದೇ ರೀತಿ ಒಂದು ಸ್ವಚ್ಛತೆ ಇಲ್ಲ. ಆ ಕಡೆ ನೋಡಿ ಗಿಡಗಂಟಿಗಳು. ಒಳಗಡೆ ಮೀಟಿಂಗ್ ನಡೀತಾ ಇದೆ, ಎಲ್ಲ ನೌಕರ ಸಂಘದ ಮೀಟಿಂಗ್ ಆಗ್ತಾ ಇದ್ರು. ಇಲ್ಲಿನ ಗಲೀಜು ವಾಸನೆ. ಒಳಗೆ ಕಟ್ಟಡ ಬ್ರಿಟಿಷರ ಕಾಲದಿಂದ ಇದು ಕಟ್ಟಿರೋದು. ಇಲ್ಲೇ ಕೋರ್ಟು ಮತ್ತೆ ಜೈಲು ಇದೆಲ್ಲ ಇದರಲ್ಲೇ ಒಳಗಡೆ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈಗಿನ ಸಂದರ್ಭಕ್ಕೆ ನೋಡಿದ್ರೆ ಯಾವ ತರ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ವಾಸನೆ ಗಬ್ಬನಾರ್ತಾ ಇದೆ. ಅಧಿಕಾರಿಗಳು ಇದನ್ನ ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಇದು ಪೊಲೀಸ್ ಚೌಕ ಇರೋದು, ಪೊಲೀಸ್ ಚೌಕ ಇರ್ಬೇಕು, ಇಲ್ಲಿ ನೋ ಪ್ರಾಬ್ಲಮ್. ಹಿಂದೆಗಡೆ ಹಾಕಿದ್ದಾರೆ ಬಾಟ್ಲಿಗಳು ತುಂಬಿಸಿ ಅಧ್ವಾನ ಮಾಡಿ ಅಲ್ಲಿ ವಾಸನೆ ಗಲೀಜು ಸಾರಾಯಿ ಬಾಟ್ಲಿಗಳು ತುಂಬಿರ್ತಾರೆ. ಇದನ್ನ 108 ವರ್ಷಗಳ ಒಂದು ಕಂದಾಯ ಭವನಕ್ಕೆ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಕಂದಾಯ ಅಧಿಕಾರಿಗಳು ಏನು ಇದ್ರ ಬಗ್ಗೆ ಹೇಳ್ತಾರೋ ನಾವೇ ಅವ್ರನ್ನೇ ಕೇಳೋಣ. ಇದು ತಹಶೀಲ್ದಾರ್ ಗಗನ ಸಿಂಧು ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ನೌಕರ ಸಂಘದ ಅಧ್ಯಕ್ಷರು ಸುಬ್ಬಾರೆಡ್ಡಿ ಅವ್ರನ್ನ ಕೇಳೋಣ, ಏನು ಹೇಳ್ತಾರೆ ನೋಡೋಣ. ನಗರಸಭೆ ಗಮನಕ್ಕೆ ತಂದು ಇದೆಲ್ಲ ಸ್ವಚ್ಛತೆ ಮಾಡಲಾಗಿತ್ತು. ಇದು ಇವತ್ತು ಗಮನಿಸಿದ್ದೆ. ತಾವು ನೀವು ಹೇಳಿದಾಗ ನಾನು ಬಂದಂಥ ಸಮಯದಲ್ಲಿ ಗಮನಿಸಿದ್ದೀವಿ. ಏನು ಮುಂಭಾಗದಲ್ಲಿ ಏನು ಇದೆ ಅದನ್ನು ಸ್ವಚ್ಛತಾ ಮಾಡುವಂಥ ಕಾರ್ಯವನ್ನು ಸನ್ಮಾನ್ಯ ನಗರಸಭಾ ಆಯುಕ್ತರು ಗಮನಕ್ಕೆ ತಂದು ಕಂದಾಯ ಭವನ ಮುಂದೆ ಇರೋಂಥ ಇದನ್ನು ನಾವು ಒಂದು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇದು ತಾಲೂಕಿನ ಹೃದಯ ಭಾಗದಲ್ಲೇ ಕಂದಾಯ ಭವನ ಇದೆ. ಅದ್ರ ಜೊತೆ ಮುಂಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಅದು ಹಿಂಭಾಗದಲ್ಲಿ ಈ ರೀತಿ ನಡೀತಾ ಇದೆ ಅಂದರೆ ನಮ್ಮ ಈ ಒಂದು ಯಾರು ಈ ಕಿಡಿಗೇಡಿ ಯಾರು ಈ ಕೆಲಸ ಮಾಡ್ತಾ ಇದ್ದಾರೋ ಅಂಥವ್ರ ಬಗ್ಗೆ ಏನು ಇಲಾಖೆ, ಸನ್ಮಾನ್ಯ ಪೊಲೀಸ್ ಇಲಾಖೆಯವರು ಅಧಿಕಾರಿಗಳೇನಿದ್ದಾರೋ ಅದನ್ನು ಕ್ರಮ ವಹಿಸಬೇಕು ಅಂತ ಹೇಳಿ ಸರ್ಕಾರಿ ನೌಕರರ ಪರವಾಗಿ ಒತ್ತಾಯ ಮಾಡ್ತಾರೆ. ಸರ್, ಕಿಡಿಗೇಡಿಗಳು ಬರ್ತಾರೋ ಇಲ್ಲಾಂದ್ರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಇದು ಮಾಡಿದಾರೋ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ಯಾರು ಬರ್ತಾರೆ ಅನ್ನೋದಕ್ಕೆ ಈಗಾಗಲೇ ಅಲ್ಲೆಲ್ಲ CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ಫುಟೇಜನ್ನು ಚೆಕ್ ಮಾಡಿ ಮಾನ್ಯ ಇಲಾಖೆಯವರು ಅದನ್ನು ಪರಿಶೀಲನೆ ಮಾಡಿ ಯಾರು ಅದ್ರ ಬಳಿ ಭಾಗವಹಿಸಿದಾರೋ ಅವ್ರ ಮೇಲೆ ಕ್ರಮ ತಗೊಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ.